ಸ್ನೇಹಿತರೆ, ನಮೋಕೋಟಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಶತ್ರುಗಳು ನಮ್ಮೊಂದಿಗೆ ಎಷ್ಟೇ ಸ್ನೇಹದಿಂದ ವರ್ತಿಸಿದರೂ ಅವರೊಂದಿಗೆ ಸಿಡಿನ ಭಾವನೆ ಇದ್ದೇ ಇರುತ್ತದೆ. ಚಾಣಕ್ಯನ ಪ್ರಕಾರ ನಾವು ಶತ್ರುಗಳೊಂದಿಗೆ ಹೇಗಿರಬೇಕು ಎನ್ನುವುದನ್ನು ತಿಳಿಯೋಣ ಬನ್ನಿ. ಮೊದಲನೆಯದು, ಈ ಸನ್ನಿವೇಶದಲ್ಲಿ ಶತ್ರು ತೊಂದರೆ ನೀಡುವುದಿಲ್ಲ. ನಿಮ್ಮ ಶಕ್ತಿ ಅವನಿಗಿಂತ ಹೆಚ್ಚಾಗಿರುವಾಗ, ನೀವು ಅವನಿಗಿಂತ ಉತ್ತಮರು ಎಂದು ಅವನು ಅರ್ಥ ಮಾಡಿಕೊಂಡಾಗ, ಈ ಪರಿಸ್ಥಿತಿಯಲ್ಲಿ ಶತ್ರು ಎಂದಿಗೂ ಸ್ವತಃ ತಾನೇ ಸಿಕ್ಕಿ ಹಾಕಿಕೊಳ್ಳುವ ಧೈರ್ಯ ಮಾಡುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಶತ್ರು ನಿಮ್ಮ ಮೇಲೆ ದಾಳಿ ಮಾಡುವುದಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ. ಎರಡನೆಯದು, ಮರೆಮಾಚುವುದು ಉತ್ತಮ. ಯಾವಾಗ ಶತ್ರು ಹೆಚ್ಚು ಶಕ್ತಿಶಾಲಿಯಾಗಿದ್ದಾನೋ ಆ ಸಂದರ್ಭದಲ್ಲಿ ನಾವು ಅವನಿಗೆ ಕಾಣದಂತೆ ಅಡಗಿಕೊಳ್ಳಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಅಡಗಿಕೊಳ್ಳುವ ಮೂಲಕ ಒಬ್ಬ ಸ್ವಂತ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಸರಿಯಾದ ಅವಕಾಶವನ್ನು ಹುಡುಕಬೇಕು. ಎಂದಿಗೂ ನಾವು ದುರ್ಬಲ ಸ್ಥಾನದಲ್ಲಿದ್ದಾಗ ಸೋಲಿಸಲು ಸಾಧ್ಯವಿಲ್ಲ. ಮೂರನೆಯದು, ಒಮ್ಮೆ ವೈರತ್ವ ಉಂಟಾದರೆ ಯಾವಾಗಲೂ ಜಾಗರೂಕರಾಗಿರಿ. ಚಾಣಕ್ಯನು ತನ್ನ ನೀತಿಯಲ್ಲಿ ಹೇಳಿರುವ ಪ್ರಕಾರ, ಯಾರೊಂದಿಗಾದರೂ ವೈರತ್ವ ಉಂಟಾದಾಗ ಅವರು ಯಾವಾಗಲೂ ಎಚ್ಚರಿಕೆಯಿಂದ ಮತ್ತು ಜಾಗರೂಕರಾಗಿರಬೇಕು. ಕೆಲವು ಕಾರಣಗಳಿಂದ ಶತ್ರು ಸ್ನೇಹಿತನಾದರೆ ಎಚ್ಚರಿಕೆ ಮತ್ತು ಜಾಗರೂಕತೆಯನ್ನು ಕೈಬಿಡಬಾರದು. ನಮ್ಮ ಶತ್ರು ನಮ್ಮೊಂದಿಗೆ ಎಷ್ಟೇ ಸ್ನೇಹಿಯಾಗಿದ್ದರೂ ಆತನ ಸೇಡು ಅಷ್ಟು ಸುಲಭವಾಗಿ ಬಿಟ್ಟುಬಿಡುವುದಿಲ್ಲ. ಶತ್ರುಗಳ ಸೇಡು ಎಂದಿಗೂ ಬೂದಿ ಮುಚ್ಚಿದ ಕೆಂಡದಂತಿರುತ್ತದೆ. ನಾಲ್ಕನೆಯದ್ದು, ಯೋಜನೆ ಬಗ್ಗೆ ಶತ್ರುಗಳಿಗೆ ಹೇಳದಿರಿ. ಕೆಲಸ ಮುಗಿಯುವ ಮೊದಲು ತಮ್ಮ ಯೋಜನೆ ಬಗ್ಗೆ ಹೇಳಲು ಪ್ರಾರಂಭಿಸುವವರೆಗೆ ಯಶಸ್ಸು ಪಡೆಯಲು ಸಾಧ್ಯತೆ ಕಡಿಮೆ ಎಂದು ಚಾಣಕ್ಯರು ಹೇಳುತ್ತಾರೆ. ಏಕೆಂದರೆ ನಿಮ್ಮ ಅಭ್ಯಾಸದ ಲಾಭವನ್ನು ಪಡೆಯಲು ಪ್ರತಿಸ್ಪರ್ಧಿಗಳು ಮತ್ತು ಶತ್ರುಗಳು ಕೆಲವೊಮ್ಮೆ ಯಶಸ್ವಿಯಾಗುತ್ತಾರೆ. ಇದರಿಂದಾಗಿ ನೀವು ನಿರಂತರ ವೈಫಲ್ಯವನ್ನು ಎದುರಿಸಬೇಕಾಗುತ್ತದೆ. ಐದನೆಯದ್ದು, ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ. ಶತ್ರು ಯಾವಾಗಲೂ ನಿಮ್ಮ ದೌರ್ಬಲ್ಯಗಳ ಲಾಭ ಪಡೆಯಲು ಪ್ರಯತ್ನಿಸುತ್ತಾನೆ ಎಂದು ಚಾಣಕ್ಯರು ಹೇಳುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.